ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಏನಿದು ಬೆಳಗ್ಗೆನೇ ಟೆಂಪಲ್ಗೆ ಹೋಗಿದ್ದೀನಿ ಅನ್ಕೋತಿದ್ದೀರಾ? ಏನಂತಂದರೆ ನಾವು ಇವತ್ತು ಮಿನುಗು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಮಂಡ್ಯ ಹತ್ರ ಇರೋದು. ಸೊ ಹೊರಡೋ ಮುಂಚೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಮತ್ತು ಎಲ್ಲೇ ಹೋದರೂ ನಾವು ಗಾಡಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಸೊ ಗಾಡಿ ಪೂಜೆ ಮಾಡಿಕೊಂಡು ಎಲ್ಲ ಆದಮೇಲೆ ಎಲ್ಲರನ್ನೂ ಪಿಕ್ ಮಾಡಿಕೊಂಡು ನಾವು ಮಿನುಗು ರೆಸಾರ್ಟ್ಗೆ ಹೊರಟ್ವಿ. ಮಿನುಗು ರೆಸಾರ್ಟ್ಗೆ ಹೋಗೋ ಮುಂಚೆ ಏನೆಲ್ಲ ಆಯಿತು, ನಮ್ಮ ಲೇಡೀಸ್ ಎನರ್ಜೆಟಿಕ್ ಲೇಡೀಸ್ ಏನೆಲ್ಲ ಮಾತಾಡಿದ್ರು, ನಾವು ಹೇಗೆಲ್ಲ ಎಂಜಾಯ್ ಮಾಡ್ಕೊಂಡು ಹೊರಟ್ವಿ ಅನ್ನೋದನ್ನ ನಾನು ಈ ಪಾರ್ಟ್ 1ಅಲ್ಲಿ ತೋರಿಸ್ತೀನಿ. ಸೊ ಹೇಗೆಲ್ಲ ಇತ್ತು ನನ್ನ ಈ ವ್ಲಾಗ್ ಅಂತ ನೋಡಿ. ಸೊ ಪಾರ್ಟ್ 2ಅಲ್ಲಿ ನಾನು ಅಲ್ಲಿ ಏನೇನೆಲ್ಲ ಆಟ ಆಡಿದೆ ಅನ್ನೋದನ್ನ ನಾನು ಪಾರ್ಟ್ 2ಅಲ್ಲಿ ಹಾಕ್ತೀನಿ. ಇವತ್ತು ಏನೇನೆಲ್ಲ ಆಯಿತು ಅನ್ನೋದನ್ನ ನಾನು ಈ ಫಸ್ಟ್ ಪಾರ್ಟ್ 1ಅಲ್ಲಿ ತೋರಿಸ್ತೀನಿ. ನಮ್ಮ ಬ್ಯೂಟಿಫುಲ್ ಲೇಡೀಸ್ ಜೊತೆ ಒಂದು ಸೆಲ್ಫಿ ತೊಗೊಂಡು ಅಲ್ಲಿಂದ ನಮ್ಮ ಹರಟೆ ಸ್ಟಾರ್ಟ್ ಮಾಡಿದ್ವಿ. ನೀವು ಯಾವ ರೆಸಾರ್ಟ್? ದಿಲ್ಖುಷ್ ಅಂತೀರಾ? ಓಕೆ, ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಎಲ್ಲೂ ಎಷ್ಟು ಫುಲ್ ಥ್ರಿಲ್ ಆಗಿದ್ದಾರೆ. ಓಕೆ, ಹೌದಾ? ಆದ್ರೂ ಇನ್ನೂ ಹೆಂಗಾಗಿದ್ದೀರಾ ನೀವು? 49 ಅಂತಾನೂ ಅನ್ಸಲ್ಲ. ನೆಕ್ಸ್ಟ್ ನೀವು ಏನ್ ಮಾಡಿದೀರಾ ತಿಂಡಿ, ಅಥವಾ ಮಾಡೇ ಇಲ್ವಾ? ನೋಡಿ ಇಂಥವ್ರು ಎಷ್ಟು ಎನರ್ಜಿ ಆಗಿ ಅವರು ರಾತ್ರಿವರೆಗೂ ಅಡಿಗೆ ಮಾಡಿ ಇಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಹಿಂಗಿರ್ಬೇಕು. ನೀವೇನ್ ಮಾಡಿದೀರಾ? ಹಾಯ್. ಓಕೆ, ಬಟ್ ಪ್ರಿಪೇರ್ ಎಲ್ಲ ಪಾಪ ಅವರೇ ಮಾಡಿರೋದು, ಅವರಮ್ಮ ಚುಸ್ ಅನ್ಸ್ತಾರೆ ಅಷ್ಟೇ. ಓಕೆ, ನೀವೇನ್ ಮಾಡಿದಿರಾ ರಾಣಿಯವರೇ? ನೀವೇನಾದ್ರು ಅಪ್ಲೈ ಮಾಡ್ತೀರಾ? ಏನಾದ್ರು ಹೋಮ್ ರೆಮಿಡೀಸ್ ಇದ್ರೆ ಹೇಳಿ. ನಿಮ್ ಸ್ಕಿನ್ ತುಂಬಾ ಚೆನ್ನಾಗಿದೆ. ಯಾವಾಗಾದ್ರೂ ಟೊಮೆಟೊ ಹಾಕಿರ್ತೀನಿ, ಅಥವಾ ಮೊಸರು, ಕಡಲೆ ಹಿಟ್ಟು, ಹನಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ತಿಂಗಳಿಗೆ ಒಂದ್ಸಲ ಹಚ್ಕೊತೀನಿ. ಓಕೆ, ಮತ್ತೆ ಯಾವಾಗ್ಲೂ ಖುಷಿಯಾಗಿ ನಗ್ತಾ ಇರ್ತೀವಿ ಅಷ್ಟೇ. ಆಮೇಲೆ ಇವ್ರು ತುಂಬಾ ಸೋಷಿಯಲ್ ಸರ್ವಿಸ್ ಕೂಡ ಮಾಡ್ತಾರೆ. ಸೋಷಿಯಲ್ ಸರ್ವಿಸ್ ಮಾಡ್ತೀನಿ. ಮತ್ತೆ ಯಾವುದನ್ನ ಕ್ಯಾರಿ ಮಾಡಲ್ಲ. ಎಲ್ಲರ ಜೊತೆನೂ ನಾನು ಯಾವಾಗಲೂ ಇರೋವರೆಗೂ ಚೆನ್ನಾಗಿ ಖುಷಿಯಾಗಿರ್ಬೇಕು ಅಂದ್ಬಿಟ್ಟು ಆಸೆ ಪಡ್ತೀನಿ. ಅದರಿಂದ ನಾನು ಇಷ್ಟು ಎನರ್ಜೆಟಿಕ್ ಆಗಿದ್ದೀರಾ ಅಷ್ಟೇ. ಹೌದು, ಯಾವುದನ್ನು ಒಂದು ಒಟ್ಟಲ್ಲಿ ಇರೋವರೆಗೂ ಸಂತೋಷವಾಗಿ ಲೈಫ್ ನ ಎಂಜಾಯ್ ಮಾಡ್ಬೇಕು, ಖುಷಿಯಾಗಿರ್ಬೇಕು, ಎಲ್ಲ ಫ್ರೆಂಡ್ಲಿ ಆಗಿರ್ಬೇಕು. ಇವರು ಸ್ಕೂಲ್ ಟೀಚರ್, ರಿಟೈರ್ಡ್ ಆಗಿದೆ. ಸೊ ಇನ್ನು ಹೆಂಗಾಗಿದ್ದೀರಾ? ನಿಮ್ ಸೀಕ್ರೆಟ್ ಏನು? ಏನಿಲ್ಲ, ಮಕ್ಕಳ ಜೊತೆಲ್ಲ ಆಟ ಆಡ್ಕೊಂಡು ಖುಷಿಯಿಂದ ನಾವು ಇದ್ವಿ. ಈಗಲೂ ಅಷ್ಟೇನೆ. ಈಗ ಮಕ್ಕಳಿಲ್ಲ, ನಾವು ರಿಟೈರ್ಡ್ ಆದ್ರೂ ಪರವಾಗಿಲ್ಲ. ಫ್ರೆಂಡ್ಸು ಮತ್ತೆ ಮನೆ ಫ್ಯಾಮಿಲಿ ಜೊತೆಲ್ಲ ಖುಷಿಯಾಗಿರ್ಬೇಕು ಯಾವಾಗಲೂ. ಕಷ್ಟ ಅಂದ್ರೆ ಎಷ್ಟೋ ಕಷ್ಟಗಳು ಬರುತ್ತೆ. ಆ ಕಷ್ಟ ಡೌಟ್ ಏನಂತಂದ್ರೆ, ಯಾವಾಗ ಏನಾದ್ರು ಇದ್ದಾಗ ಯಾವಾಗ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು? ಏನಾದ್ರೂ ಒಂದು ಇಂಟ್ ಇದ್ರೆ, ಏನೋ ಒಂದು ಪ್ರಾಬ್ಲಮ್ ಬಂದಿದೆ ಅಂದಾಗ ನಾವು ಯಾವಾಗ ಬಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು? ಟೈರ್ಡ್ನೆಸ್ ಫೀಲ್ ಆಗುತ್ತೆ, ಅನ್ಕಂಫರ್ಟ್ ಅನ್ಸುತ್ತೆ, ವೆಯ್ಟ್ ರಿಡ್ಯೂಸ್ ಆಗ್ತಿದೆ ಅಥವಾ ಗೈನ್ ಆಗ್ತಿದೆ. ನೋಡಿದ್ರಿ ನಮ್ಮ ಲೇಡೀಸ್ ಎಲ್ಲ ಎಷ್ಟು ಎನರ್ಜೆಟಿಕ್ ಆಗಿ ಮಾತಾಡಿದ್ರು ಮತ್ತು ಹೇಗೆಲ್ಲ ಮಾತಾಡಿದ್ರು ಅಂತ. ಆ್ಯಂಡ್ ಈಗಿನ ಹೆಣ್ಮಕ್ಳಿಗೂ ಇಷ್ಟು ಜೋಶ್ ಇಲ್ಲ, ಅಷ್ಟು ಜೋಶ್ ಅವರಿಗೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನನಗಂತೂ ಅವ್ರ ಜೊತೆ ಹೋಗೋಕೆ ಇಷ್ಟ, ಯಾಕೆಂದರೆ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ ಅವರು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಎಲ್ಲ ಹರಟೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ನಿಮಿಷಾಂಬಾಗೆ. ಅಲ್ಲಿಗೆ ಹೋಗೋ ಮುಂಚೆ ನಿಮಿಷಾಂಬಾಗೆ ಹೋಗೋಣ, ದೇವ್ರ ದರ್ಶನ ಮಾಡಿಕೊಂಡು ಅಂದ್ಕೊಂಡ್ವಿ. ಹೋದ್ವಿ. ಬಟ್ ನಾವು ಬೇಗ ಬಂದಿದ್ವಲ್ಲ, ಆ ಕಾರಣ ಇನ್ನೂ ಬಾಗಿಲು ಓಪನ್ ಆಗಿರಲಿಲ್ಲ. ಸೊ ಬೇರೆ ದೇವ್ರುಗಳೆಲ್ಲ ಕೈ ಮುಕ್ಕೊಂಡು ನಾವು ಹೊರಟ್ವಿ. ಹಂಗೇನೆ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ನಾವುಗಳೆಲ್ಲ ಫೋಟೋಶೂಟ್ ಮಾಡ್ಕೊಂಡ್ವಿ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಎಲ್ಲರ ಜೊತೆ ಸೆಲ್ಫಿನೂ ಆಯಿತು. ಆ್ಯಂಡ್ ನೆಕ್ಸ್ಟ್ ನಾವು ಹೊರಟಿದ್ದು ಮಹಾಕಾಳಿ ದೇವಸ್ಥಾನಕ್ಕೆ. ಸೊ ಅದು ನಿಮಿಷಾಂಬಾಯಿಂದ 2 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸೊ ಅಲ್ಲಿ ಓಪನ್ ಇರುತ್ತೆ, ಅಲ್ಲಿ ಅದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ಹೋದ್ವಿ. ಸೊ ಇದು ತುಂಬ ಪವರ್ಫುಲ್ ದೇವ್ರಂತೆ ಮಹಾಕಾಳಿ ದೇವಸ್ಥಾನ. ಸೊ ನಾನು ಫಸ್ಟ್ ಟೈಮ್ ಹೋಗಿದ್ದು ಅಲ್ಲಿಗೆ. ಆ್ಯಂಡ್ ಆ ದೇವ್ರು ನೋಡಿದ ತಕ್ಷಣ ತುಂಬ ಒಂಥರ ವೈಬ್ರೇಟ್ ಆಗ್ತಾಯಿತ್ತು, ಅಷ್ಟು ಒಂಥರ ಪವರ್ಫುಲ್ ಅನಿಸ್ತಾಯಿತ್ತು. ಆ್ಯಂಡ್ ದೇವಸ್ಥಾನ ದರ್ಶನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಒಂದು ಸೆಲ್ಫಿ ತೊಗೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಮಿನುಗು ರೆಸಾರ್ಟ್ಗೆ. ರೆಸಾರ್ಟಲ್ಲಿ ಏನೆಲ್ಲ ಆಯಿತು, ನಾವೇನೆಲ್ಲ ಆಟ ಆಡಿದ್ವಿ ಅಂತೆಲ್ಲ ನಾನು ನೆಕ್ಸ್ಟ್ ಪಾರ್ಟ್ 2ಅಲ್ಲಿ ತೋರಿಸ್ತೀನಿ.